ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ತೇಜ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಏನು ಅಂತಂದರೆ ಇ ಪಿ ಬಗ್ಗೆ. ಇ ಪಿ ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ನಮಗೆ ಲೈಕ್ 4 ವೀಕ್ಸ್ ಟು 8 ವೀಕ್ಸ್ ಒಳಗಡೆ ಮಾಡುವಂಥದ್ದು ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅನ್ನೋದು. ಇದನ್ನು ಯಾವ ರೀತಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕಾಣಿಸ್ತಾ ಇದೆ ನೋಡಿ. ಮತ್ತು ನಮ್ಮ ಬೇಬಿ ಎಷ್ಟು ಲೆಂತ್ ಇದೆ ಅಂತ ಹೇಳಿಬಿಟ್ಟು ನಾನು ಹೋಗಿರೋದು ಬಂದುಬಿಟ್ಟು ಯಾವಾಗ ಅಂದರೆ ಲೈಕ್ ನೋಡಿ, ಇಲ್ಲಿ 8 ವೀಕ್ಸ್ 2 ಡೇಸ್ ಆಗಿದೆ. ನನ್ನ ಪ್ರಕಾರ ಸ್ಕ್ಯಾನಿಂಗ್ ಪ್ರಕಾರ 7 ವೀಕ್ಸು 4 ಡೇಸ್ ಆಗಿದೆ. ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ಈ CRL ಆಗಿರ್ಬೋದು, ಮತ್ತು ಬೇಬಿದು ಫೆಟಲ್ ಹಾರ್ಟ್ ರೇಟು, ಮತ್ತು ಕಾರ್ಡಿಯಾಕ್ನಲ್ಲಿಟ್ಟು, ಮತ್ತು ಫೆಟಲ್ ಆ್ಯಕ್ಟಿವಿಟಿ ಇದೆಯಾ, ಮತ್ತು ಇದು ಯಾಕ್ ವಿಸಿಬಲ್ ಇದೆಯಾ, ಮತ್ತು ಫೆಟಲ್ ಪೋಲೆ ಬಂದುಬಿಟ್ಟು ವಿಸಿಬಲ್ ಇದೆಯಾ ಅಂತ ಹೇಳಿಬಿಟ್ಟು ಇದರಲ್ಲಿ ತಿಳ್ಕೊಬೋದು ನಾವು. ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ ಬರಬೇಕು ಅನ್ನೋದನ್ನು ಕೂಡ ಹಾಕಿದ್ದಾರೆ. ಸೊ ನೋಡಿ, ಈ ಥರ ಇರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು. ನಾನು ಈವನ್ನು ಸ್ಕ್ಯಾನಿಂಗ್ದು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀನಿ. ಮತ್ತು ಅದ್ರ ಜೊತೆಗೆ ಇ ಪಿ ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಯಾವ ರೀಸನಿಗೋಸ್ಕರ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತೀನಿ. ದಯವಿಟ್ಟು ವೀಡಿಯೋನ ಎಲ್ಲೂ ಕೂಡ ಎಂಡ್ ಮಾಡಿದೆ ನೋಡಿ. ಆ್ಯಂಡ್ ನೋಡಿ, ಸ್ಕ್ಯಾನಿಂಗಲ್ಲಿ ಆ್ಯಕ್ಚುಲಿ ನಂಗೆ ಪಿಕ್ಚರ್ಸ್ ಬಂದಿರೋದು ಈ ಥರ ಇರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಬೇಬಿ ಯಾವ ಇದರಲ್ಲಿದೆ ಅಂತ ಹೇಳಿಬಿಟ್ಟು, ಸೊ ನೋಡಿ ಈ ಥರ ಇದೆ. ಇದು ಬಂದುಬಿಟ್ಟು ಇ ಪಿ ಸ್ಕ್ಯಾನು. ಇ ಪಿ ಸ್ಕ್ಯಾನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳ್ತೀನಿ, ಎಂಡ್ವರೆಗೂ ನೋಡಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಇದು ಇ ಪಿ ಸ್ಕ್ಯಾನು. ಇದರಲ್ಲಿ ಬೇಬಿ ಯಾವ ಥರ ಗ್ರೋತ್ ಆಗುತ್ತೆ, ಮತ್ತು ಇದು ಹಾರ್ಟ್ ಬೀಟ್, ಬೇಬಿ ಹಾರ್ಟ್ ಬೀಟ್ ಬಂದಿರೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅದು ಸ್ವಲ್ಪ ಮೂಮೆಂಟ್ ಆಗ್ತಾ ಇರೋದು, ಇದನ್ನೇ ಫೆಟಲ್ ಹಾರ್ಟ್ ರೇಟ್ ಅಂತ ಹೇಳ್ಬಿಟ್ಟು ಕರೆಯೋದು. ಇದು ಬೇಬಿಗೆ ಹಾರ್ಟ್ ಬೀಟ್ ಬಂದಿದೆಯಾ ಏನು ಎತ್ತಾ 6 ವೀಕ್ಸಲ್ಲಿ ಆ್ಯಕ್ಚುಲಿ ಬೇಬಿಗೆ ಹಾರ್ಟ್ ಬೀಟ್ ಬಂದಿರೋವಂಥದ್ದು. ಸೊ ಇದು ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಬೇಬಿಗೆ ಹಾರ್ಟ್ ಬೀಟ್ ಬಂದಿದೆ. ಕೆಲವೊಂದು ಟೈಮಿಂಗ್ಸಲ್ಲಿ ಬೇಬಿಗೆ ಹಾರ್ಟ್ ಬೀಟೇ ಬಂದಿರಲ್ಲ, ಒಂದು 2 ಮಂತ್ಸ್ ಆದರೂ 2.5 ಮಂತ್ಸ್ ಆದರೂ ಅಂಥ ಟೈಮಿಂಗ್ಸಲ್ಲಿ ಅಬಾರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಅರ್ಲಿ ಪ್ರೆಗ್ನೆನ್ಸಿ ಚೆಕಪ್ಪಿಗೆ ನೀವು ಹೋಗಲೇಬೇಕು ಖಂಡಿತವಾಗ್ಲೂ. ನೋಡಿ, ಈಗ ಬೇಬಿ ಮೂಮೆಂಟ್ ಆಗಿರ್ಬೋದು. ಇದು ಬಂದುಬಿಟ್ಟು ಯಾವಾಗ ಅಂತ ಅಂದರೆ 4 ವೀಕ್ಸಿಂದ 8 ವೀಕ್ಸ್ ಒಳಗಡೆ ಮಾಡುವಂಥದ್ದು. ಅಂದರೆ 1 ಮಂತ್ ಕಂಪ್ಲೀಟ್ ಆದಮೇಲೆ ಮತ್ತು ವಿತಿನ್ 2 ಮಂತ್ಸ್ ಒಳಗಡೆ ಮಾಡುವಂಥದ್ದು. ನಾನು ಬಂದುಬಿಟ್ಟು ನನ್ನ ಪ್ರಕಾರ 8 ವೀಕ್ಸ್ 2 ಡೇಸ್ ಆಗಿತ್ತು. ಬಟ್ ಇದರಲ್ಲಿ ಬಂದುಬಿಟ್ಟು ಯಾವುದರಲ್ಲಿ ಸ್ಕ್ಯಾನಿಂಗಲ್ಲಿ 7 ವೀಕ್ಸು 4 ಡೇಸ್ ಏನೋ ಆಗಿತ್ತು. ಇದು ಬಂದುಬಿಟ್ಟು ಬೇಬಿದು ಗ್ರೋತ್ 4 to 5 ವೀಕ್ಸಲ್ಲಿ ಯಾವ ಥರ ಇರುತ್ತೆ, 5 to 5.5 ವೀಕ್ಸ್ ಅಂತ ಅಂದರೆ 5.5 ಮತ್ತು 6 ವೀಕ್ಸಲ್ಲಿ ಯಾವ ಥರ ಇರುತ್ತೆ ನಮ್ಮದು ಬೇಬಿ ಗ್ರೋತು. ನೀವೇ ನೋಡ್ತಾ ಇರ್ಬೋದು, ನಾನು ನಿಮಗೆ ಪಿಕ್ಚರ್ಸ್ ಕೂಡ ಹಾಕ್ತಾ ಇದ್ದೀನಿ. ಈ ಥರ ಬೇಬಿ ಡೇ ಬೈ ಡೇ ವೀಕ್ಸ್ ಬೈ ವೀಕ್ಸು ಜಾಸ್ತಿ ಯಾವ ಥರ ಗ್ರೋತ್ ಆಗುತ್ತೆ ಅಂತ. ಇದು ಬಂದುಬಿಟ್ಟು 4 to 5 ವೀಕ್ಸಲ್ಲಿ ನಾರ್ಮಲ್ ಎಂಟಿ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ಯಾಕೆ ಮಾಡಿಸ್ಬೇಕು ಅನ್ನೋದಕ್ಕೆ 6 ರೀಸನ್ಸು. ಇದು ಬಂದುಬಿಟ್ಟು ಒಂದು ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ಗೋಸ್ಕರ, ಸೆಕೆಂಡ್ ಒನ್ ಬಂದುಬಿಟ್ಟು ಬೇಬಿದು ಏಜ್ ಆಫ್ ಪ್ರೆಗ್ನೆನ್ಸಿ ಅನ್ನೋದ್ರ ಬಗ್ಗೆ, ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಬೇಬಿಗೆ ಹಾರ್ಟ್ ಬೀಟ್ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ, ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಮತ್ತು ಕೆಲವೊಬ್ಬರಿಗೆ ಟ್ವಿನ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಒಂದೇ ಬೇಬಿ ಇರುತ್ತೆ, ಅದು ಕನ್ಫರ್ಮೇಷನ್ಗೋಸ್ಕರ 4th ರೀಸನ್ನು. ಆ್ಯಂಡ್ 5th ರೀಸನ್ ಬಂದುಬಿಟ್ಟು ನಮಗೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆಯಾ ಇನ್ ಕೇಸ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾರೆ ಸ್ಕ್ಯಾನಿಂಗಿಂದ. ಆ್ಯಂಡ್ 6th ಒನ್ ಬಂದುಬಿಟ್ಟು ನಮಗೆ ಪ್ಲಾಸೆಂಟಾ ಪೊಸಿಷನ್ ಎಲ್ಲಿದೆ ಮಗು ಅನ್ನೋದನ್ನು ಈ ಸ್ಕ್ಯಾನಿಂಗಲ್ಲಿ ಹೇಳ್ತಾರೆ. ಅಂದರೆ ಲೈಕ್ ಕೆಲವೊಬ್ಬರಿಗೆ ಆ್ಯಂಟೀರಿಯರಲ್ಲಿ ಇರುತ್ತೆ ಪ್ಲಾಸೆಂಟಾ ಪೊಸಿಷನ್ನು, ಕೆಲವೊಬ್ಬರಿಗೆ ಪೋಸ್ಟೀರಿಯರಲ್ಲಿ ಇರುತ್ತೆ. ಇದು ಬಂದುಬಿಟ್ಟು ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟು, ಇ ಪಿ ಸ್ಕ್ಯಾನಿಂಗ್ ರಿಪೋರ್ಟ್. ಇ ಪಿ ಮೀನ್ಸ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು. ಈ 6 ರೀಸನಿಂದ ಆ್ಯಕ್ಚುಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ಲೇಬೇಕು. ಯಾರೂ ಕೂಡ ಮಿಸ್ ಮಾಡದೆ ಇ ಪಿ ಸ್ಕ್ಯಾನ್ನ ಮಾಡಿಸಿ. ಮತ್ತು ನಾನು ಮಾಡುವಂತಹ ಯೂಟ್ಯೂಬ್ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.